ಹಾಯ್ ವಿವರ್ಸ್, ಇವತ್ತು ಒಂದು ಸಿಂಪಲ್ ಆಗಿರೋ ಅಡುಗೆನ ಮಾಡೋಣ. ಇಲ್ಲಿ ನಾನು 2 ಕ್ಯಾರೆಟು, ಒಂದು 8 ಬೀನ್ಸ್ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಬೇಳೆ, ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಅದನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಈ ಕ್ಯಾರೆಟು ಹಾಗೆ ಬೀನ್ಸನ್ನ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಬೇಕು ಅನ್ನೋದಾದರೆ ಬೀಟ್ರೋಟ್ನ ಹಾಕ್ಬೋದು, ಹಾಗೆ ಹೂಕೋಸನ್ನ ಹಾಕ್ಬೋದು. ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ನೀವು ಯೂಸ್ ಮಾಡ್ಕೋಬೋದು. ನಾನೀಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಬಿಟ್ಟು ಇದಕ್ಕೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಚೆನ್ನಾಗಿ ಕಾಯಬೇಕು. ನಿಮಗೆ ಎಣ್ಣೆ ಬೇಡ ಅನಿಸಿದರೆ ನೀವು ತುಪ್ಪ ಕೂಡ ಹಾಕ್ಕೋಬೋದು, ಅಥವಾ 1-2 ಸ್ಪೂನು ತುಪ್ಪ, 1-3 ಸ್ಪೂನು ಎಣ್ಣೆನ ಕೂಡ ಹಾಕಿ ಮಾಡ್ಕೋಬೋದು. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕಿಬಿಟ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಜೀರಿಗೆನ ಜಾಸ್ತಿ ಬಳಸ್ತೀನಿ. ನಿಮಗೆ ಜೀರಿಗೆ ಫ್ಲೇವರ್ ಇಷ್ಟ ಇದ್ದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕಡಿಮೆನೇ ಹಾಕ್ಕೊಳ್ಳಿ. ಈಗ ನಾನು ತೊಗೊಂಡಿದ್ದಂಥ ಕ್ಯಾರೆಟ್ನ ಹಾಗೆ ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಈ ಎಣ್ಣೆಲೇ ಫ್ರೈ ಮಾಡ್ತೀನಿ. ನಿಮಗೆ ಬೇಕು ಅನ್ನೋದಾದರೆ ನೀವು ಆಲೂಗಡ್ಡೆ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೇ ಸೇರಿಸ್ಕೋಬೋದು. ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಅಥವಾ ನಾನು ಮುಂಚೆನೇ ಹೇಳಿದಾಗೆ ಹೂಕೋಸನ್ನು ಹಾಕ್ಕೋಬೋದು. ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಹಾಕ್ಕೋಬೋದು. ನಾನಿವತ್ತು ಬರೀ ಕ್ಯಾರೆಟು ಮತ್ತು ಬೀನ್ಸನ್ನು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಬೆಂದ್ಕೋಬೇಕು, ಎಣ್ಣೆಲೇ ಸ್ವಲ್ಪ ಬೆಂದ್ಕೋಬೇಕು. ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಮುಂಚೆನೇ ಬೇಯಿಸ್ಕೊಂಡು ಇಟ್ಟಂಥ ಬೇಳೆ, ಟೊಮೆಟೊ, ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಉಪ್ಪಾಗಲಿ ನೀರಾಗಲಿ ಏನನ್ನೂ ಹಾಕಬಾರ್ದು. ಇದೇ ರೀತಿ ಹಬೆಯಲ್ಲೇ ಆ ಎಣ್ಣೆಲೇ ಫ್ರೈ ಮಾಡಿ ಬೇಯಿಸ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಇದು ಬೆಂದ್ಕೊಂಡಿದೆ. ಈ ಟೈಮಲ್ಲಿ ನಾವು ಮುಂಚೆನೇ ಬೇಯಿಸಿ ಇಟ್ಕೊಂಡಂಥ ಬೇಳೆ, ಹಸಿಮೆಣಸಿನ್ಕಾಯಿ ಹಾಗೆ ಟೊಮೆಟೊನ ಈ ರೀತಿ ಮ್ಯಾಶ್ ಮಾಡಿ ಇದಕ್ಕೆ ಹಾಕೊಳ್ಳೋಣ. ಇದಕ್ಕೆ ನೀವು ರೈಸನ್ನು ಕೂಡ ಹಾಕ್ಕೋಬೇಕು. ಮೆತ್ತಗಾಗಿ ಮಾಡ್ಕೊಂಡಿದ್ರೆ ರೈಸನ್ನು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉದುರಾಗಿ ಮಾಡ್ಕೊಂಡಿದ್ರೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ನೀವು ಹಾಕಬೇಕಾಗತ್ತೆ. ಇದು ತುಂಬ ಚೆನ್ನಾಗಿ ಆಗುತ್ತೆ. ಈ ಕಿಚಡಿ ಎಲ್ಲ ಅಂತಾರಲ್ವ, ಆ ಥರ ಅಲ್ಲ. ಅದಕ್ಕೆ ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾರೆ. ಆದರೆ ಇಲ್ಲಿ ನಾನು ತೊಗರಿಬೇಳೆನ ಮಾತ್ರ ಬಳಸಿ ಮಾಡ್ತಾಯಿದ್ದೀನಿ. ಇದೊಂಥರ ರೈಸು ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ ಹೌದು, ತರಕಾರಿ ಕೂಡ ಇರುತ್ತೆ, ಬೇಗ ಕೂಡ ಆಗೋಗುತ್ತೆ. ಎರಡನ್ನೂ ಬೇಯಿಸ್ಕೊಂಡು ಈ ರೀತಿ ಒಗ್ಗರಣೆ ಹಾಕ್ಕೊಂಡ್ರೆ ಮಕ್ಕಳು ಬರೀ ಅನ್ನ ಸಾಂಬಾರು, ಅನ್ನ ಪಪ್ಪು ಈ ಥರ ತಿನ್ನೋದಿಲ್ಲ, ಇಷ್ಟ ಆಗಲ್ಲ ಅಂತಿರ್ತಾರೆ. ಕೆಲವೊಂದು ಸಾರಿ ಈ ಪಲಾವು, ಬಿಸಿಬೇಳೆ ಬಾತು ಈ ಥರದ್ದೆಲ್ಲ ತುಂಬಾ ತಿಂದು ಇಷ್ಟ ಆಗ್ತಿರಲ್ಲ. ಆ ಟೈಮಲ್ಲಿ ಈ ಥರ ನೀವು ಬೇಳೆ, ಟೊಮೆಟೊ ಹಾಗೆ ಹಸಿಮೆಣಸಿನ್ಕಾಯಿನ ಬೇಯಿಸ್ಬಿಟ್ಟು ಇದಕ್ಕೆ ಬೇಕಾದಂಥ ತರಕಾರಿಗಳನ್ನ ಹಾಕಿ, ಈ ತರಕಾರಿ ಬೇಳೆ ಎಲ್ಲ ಬೆಂದ ಮೇಲೆ ರೈಸನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನ ನೀವು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ರೈಸು ಸ್ವಲ್ಪ ಮೆತ್ತಗಾಗಿದ್ದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನೀವು ರೈಸಿನ ಕ್ವಾಂಟಿಟಿನ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ 2 ಕಪ್ನಷ್ಟು ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ಆದರೆ ಇದಕ್ಕೆ ಬಾಸ್ಮತಿ ರೈಸನ್ನು ಮಾತ್ರ ಬಳಸಬಾರ್ದು. ಬಾಸ್ಮತಿ ರೈಸನ್ನು ಬಳಸೋದಾದರೆ ನೀವು ಬೇಳೆನ ತುಂಬ ಮ್ಯಾಶ್ ಮಾಡಿ ಇಟ್ಕೋಬೇಕಾಗತ್ತೆ.
ಅಂದರೆ ಬಾಸ್ಮತಿ ರೈಸಲ್ಲಿ ಈ ಬೇಳೆ ಕೂಡ್ಕೊಳ್ಳಲ್ಲ. ಈ ಥರದ್ದು ರೈಸಲ್ಲಿ, ಸ್ಟೀಮ್ ರೈಸಲ್ಲಿ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಮಧ್ಯಾಹ್ನ ರೈಸ್ ಮಾಡಿಟ್ಬಿಟ್ಟಿರ್ತೀವಿ, ರೈಸ್ ಹಾಗೇ ಇರುತ್ತೆ. ನೈಟ್ಗೆ ಏನು ಮಾಡೋದು ಅನ್ನೋ ಟೈಮಲ್ಲಿ ಕೂಡ ನೀವು ಈ ಥರ ಬೇಳೆ ಅಷ್ಟೇ ಬೇಯಿಸ್ಕೊಂಡು ಈ ಥರ ಮಾಡಿ ಕೊಡ್ಬೋದು. ಇದಕ್ಕೆ ನಾನು 1 ಬಟ್ಲಷ್ಟು ಬಿಸಿನೀರನ್ನು ಹಾಕ್ಕೊಂಡಿದ್ದೀನಿ. ಸಾರಿ, ಆ ವಿಡಿಯೋ ಸ್ಕಿಪ್ ಆಗಿದೆ. ನಿಮಗೆ ನೀರು ಬೇಡ ಅನ್ನೋದಾದರೆ ನೀವು ರೈಸ್ ತೀರಾ ಮೆತ್ತಗಾಗಿದ್ದರೆ ನೀರನ್ನು ಹಾಕ್ಕೋಬೇಡಿ, ಇಲ್ಲಾಂದರೆ ನೀರನ್ನು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಾನು ಬೇಳೆ ಬೇಯಿಸೋವಾಗಲೂ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ, ರೈಸ್ಗೂ ಉಪ್ಪನ್ನು ಹಾಕಿದ್ದೆ. ಆ ಕಾರಣಕ್ಕೆ ಸ್ವಲ್ಪ ಮಾತ್ರನೇ ಉಪ್ಪನ್ನು ಹಾಕಿ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಬೆಂದ್ಕೊಳ್ಳೋದಕ್ಕೆ ಬಿಡಬೇಕು. ನೋಡಿ, 5 ನಿಮಿಷದ ನಂತರ ಇದೆಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಒಂದು ಸಾರಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನೀವು ಫ್ಲೇವರ್ಗೆ ಇದಕ್ಕೆ ಬೇಕಾದರೆ ಕಸೂರಿ ಮೇಥಿ ಹಾಕ್ಕೋಬೋದು, ಅಥವಾ ಯಾವುದಾದ್ರೂ ಫ್ಲೇವರ್ ಮಸಾಲೆಗಳನ್ನ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿಯ ಮಸಾಲೆಗಳನ್ನ ಬಳಸಿಲ್ಲ, ಬರೀ ಬೇಸಿಕ್ ಆಗಿ ಸಾಸಿವೆ, ಜೀರಿಗೆ, ಎಣ್ಣೆ ಈ ಥರನೇ ಬಳಸಿ ಇದನ್ನು ಮಾಡಿದ್ದೀನಿ. ಇಲ್ಲಿ 2 ಸ್ಪೂನಷ್ಟು ತುಪ್ಪ, ಹಾಗೆ ಕಟ್ ಮಾಡಿ ಇಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಇನ್ನೊಂದು 2-3 ಸೆಕೆಂಡು ನಾನು ಗ್ಯಾಸನ್ನು ಆಫ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಹಾಗೆ ಬಿಡ್ತೀನಿ. ಅಂದರೆ ಈ ತುಪ್ಪದ ಫ್ಲೇವರು ಚೆನ್ನಾಗಿ ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕೆ. ಈಗ ಇದನ್ನು ನೀವು ಸರ್ವ್ ಮಾಡ್ಬೋದು. ನಾನು ಈ ಬೇಳೆ ಬಾತ್ ಜೊತೆ ಸ್ವಲ್ಪ ಉಪ್ಪಿನಕಾಯಿ, ಹಾಗೆ 1-2 ಕರ್ದಿರೋಂಥ ಹಪ್ಪಳನ ಸರ್ವ್ ಮಾಡ್ತಾಯಿದ್ದೀನಿ. ನೈಟ್ಗಾಗಲಿ ಅಥವಾ ಮಧ್ಯಾಹ್ನಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದ ಹಾಗೆ ನೀವು ಯಾವುದಾದ್ರೂ ಫ್ಲೇವರ್ನ ಬಳಸೋದಾದರೆ, ಇದೆಲ್ಲ ಆದಮೇಲೆ ಇನ್ನೇನು ನೀವು ಇಳಿಸ್ತೀರಿ ಅನ್ನೋ ಟೈಮಲ್ಲಿ ತುಪ್ಪ ಹಾಕಿದ್ವಲ್ಲ, ಆ ಟೈಮಲ್ಲಿ ಕಸೂರಿ ಮೇಥಿನ ಹಾಕ್ಕೋಬೋದು. ಇಲ್ಲ ಅನ್ನೋದಾದರೆ ನೀವು ಬೇಳೆ ಹಾಕ್ತಾ ಇದ್ದ ಹಾಗೇ ಇದಕ್ಕೆ ಧನಿಯಾ ಪೌಡ್ರು ಅಥವಾ ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕ್ಕೋಬೋದು. ಅದ್ರ ಫ್ಲೇವರು ಬರುತ್ತೆ. ಆದರೆ ನಾನಿಲ್ಲಿ ಯಾವುದೇ ಮಸಾಲೆನ ಬಳಸಿಲ್ಲ. ಇದಕ್ಕೆ ಈ ಕರೆದಂಥ ಮೆಣಸಿನ್ಕಾಯಿ, ಅಂದರೆ ಮಜ್ಜಿಗೆ ಮೆಣಸಿನ್ಕಾಯಿ, ಮೊಸರು ಮೆಣಸಿನ್ಕಾಯಿ ಅಂತಾರಲ್ವ, ಅದನ್ನು ಕೂಡ ಕೊಡ್ಬೋದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಒಂದು ಸಾರಿ ನೀವು ಕೂಡ ಮನೇಲಿ ಮಾಡಿ ನೋಡಿ. ಹಾಗೆ ನಾನು ಮಾಡ್ತಾಯಿರೋ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅನ್ನೋದನ್ನು ಕೂಡ ತಿಳಿಸಿ. ಅದರ ಜೊತೆಗೆ ನಿಮಗೆ ಯಾವ ಥರದ ಅಡುಗೆಗಳನ್ನ ಹಾಕಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಈ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅಂದರೆ ನಾನು ಹಾಕ್ತಾ ಇದ್ದಂಥ ವಿಡಿಯೋಗಳು ಮೊದಲು ನಿಮ್ಮನ್ನು ತಲುಪುತ್ತೆ. ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.